ಚಾಮರಾಜನಗರ ಮುಂದುವರೆದ ಜಿಲ್ಲೆ ಮಾಡುವ ಗುರಿ. ಜಿಲ್ಲಾಧಿಕಾರಿ ಶ್ರೀರೂಪ. ಪತ್ರಕರ್ತರ ಸಂವಾದ ಕಾರ್ಯಕ್ರಮದಲ್ಲಿ ಮಾಹಿತಿ. ಜಿಲ್ಲೆಯ ಪ್ರವಾಸೋದ್ಯಮ, ಮಾನವ ಪ್ರಾಣಿ ಸಂಘರ್ಷ ತಡೆಗೆ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆ ಮಾಡಲು ನನ್ನ ಮೊದಲ ಆದ್ಯತೆ. ಚಾಮರಾಜನಗರ ಜಿಲ್ಲೆಯ ಅಭಿವೃದ್ಧಿಗೆ ಒತ್ತು ನೀಡುವ ಮೂಲಕ ಹಿಂದುಳಿದ ಜಿಲ್ಲೆಯ ಅಣೆಪಟ್ಟೆ ತೆಗೆದು ಮುಂದುವರಿದ ಜಿಲ್ಲೆಯಾಗಿ ಮಾಡಲು ಚಿಂತಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಶ್ರೀರೂಪ ಹೇಳಿದರು. ನಗರದ ಜಿಲ್ಲಾ ಕಾರ್ಯಾನ್ವಿತ ಪತ್ರಕರ್ತರ ಭವನದಲ್ಲಿ ಪತ್ರಕರ್ತರ ಸಂಘದ ವತಿಯಿಂದ ಏರ್ಪಡಿಸಿದ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ, ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸಾಕಷ್ಟು ಅವಕಾಶಗಳಿವೆ. ಪ್ರವಾಸೋದ್ಯಮ ಅಭಿವೃದ್ಧಿಗೆ ಮಾನವ ಪ್ರಾಣಿ ಸಂಘರ್ಷ ತಡೆಗೆ ಒತ್ತು ನೀಡಲಾಗುವುದು ಎಂದರು. ಅಲ್ಲದೆ ನಗರದಲ್ಲಿ ಒಂದು ಸುಸಜ್ಜಿತ ಉದ್ಯಾನವನ ಇಲ್ಲ, ಕುಡಿಯುವ ನೀರು ಸಮಸ್ಯೆ ಇದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ಅಧಿಕಾರಿಗಳ ಸಭೆ ನಡೆಸಿ ಕುಡಿಯುವ ನೀರಿಗೆ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದು ಅದರಂತೆ ಕುಡಿಯುವ ನೀರಿಗೆ ಒತ್ತು ನೀಡಲಾಗಿದೆ. ನಗರದಲ್ಲಿ ಸುಸಜ್ಜಿತ ಉದ್ಯಾನವನಗಳು ಆಗಬೇಕು. ನೀವು ಸಲಹೆಗಳ ನೀಡಿದರೆ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಲು ಸಾಧ್ಯವಾಗುತ್ತದೆ ಎಂದು ಜಿಲ್ಲೆಯ ಅಭಿವೃದ್ಧಿಗೆ ಒತ್ತು ನೀಡಲಾಗುವುದು ಎಂದರು. ಸನ್ಮಾನ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಶ್ರೀರೂಪ ಅವರನ್ನು ಸನ್ಮಾನಿಸಲಾಯಿತು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಆರ್.ಎನ್. ಸಿದ್ದಸ್ವಾಮಿ ಅಧ್ಯಕ್ಷತೆ ವಹಿಸಿದರು. ಪ್ರಧಾನ ಕಾರ್ಯದರ್ಶಿ ಲಕ್ಕು ಪ್ರಸಾದ್ ಮತ್ತು ಪತ್ರಕರ್ತರು ಹಾಜರಿದ್ದರು. ಬೇಸಿಕಲಿ ನಾನು ಸ್ಟಡಿ ಮಾಡಿದ್ದೆ. ನಾನು ಹುಟ್ಟಿದ್ದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ, ಯಲ್ಲಾಪುರದಲ್ಲಿ ಹುಟ್ಟಿದ್ದೆ. ಆಮೇಲೆ ಸ್ಟಡಿ ಮಾಡಿದ್ದು ಚಿಕ್ಕಮಗಳೂರು ಸ್ವಲ್ಪ ಮಾಡಿದ್ದೀನಿ. ಆಮೇಲೆ ಶಿವಮೊಗ್ಗ ಜಿಲ್ಲೆಯಲ್ಲೂ ಅಂದರೆ ಆದಷ್ಟು ನಾನು ಮಲೆನಾಡು ಭಾಗದಲ್ಲೇ ಓದಿರೋದು. ನಮ್ಮ ಫಾದರ್ ವರ್ಕ್ ಜಾಬ್ ಇದ್ದಿದ್ದರಿಂದ. ಆಮೇಲೆ ನನ್ನ ಸರ್ವಿಸಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ಬೆಂಗಳೂರಲ್ಲೇ ಕೆಲಸ ಮಾಡಿದ್ದೀನಿ. ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಕಮಿಂಗ್ ಟು ಚಾಮರಾಜನಗರ. ಜಿಲ್ಲಾಧಿಕಾರಿಯಾಗಿಯೂ ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು. ಚಾಮರಾಜನಗರ ಜಿಲ್ಲೆ ಅಂತ ಹೇಳಿದರೆ ಎಲ್ಲರೂ ಗಡಿನಾಡ ಜಿಲ್ಲೆ, ತುಂಬ ಹಿಂದುಳಿದ ಜಿಲ್ಲೆ ಅನ್ನೋದು ಕಾನ್ಸೆಪ್ಟ್ ಇತ್ತು. ಬಟ್ ನಾನು ಹೇಳೋದು ಆ ರೀತಿ ನಾವು ನಮ್ಮ ತಪ್ಪ ತಿಳುವಳಿಕೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ನಮ್ಮಲ್ಲಿರೋಂಥ ಪರಿಸರ ಇದನ್ನೇ ಸಾಕು ನಮ್ಮ ಒಂದು ಟೂರಿಸಮ್ನ ಡೆವಲಪ್ ಮಾಡೋದಕ್ಕೆ. ಯಾಕಂದರೆ ನಾನು ಸಾಕಷ್ಟು ಫಾರಿನ್ ಕಂಟ್ರೀಸನ್ನ ವಿಸಿಟ್ ಮಾಡಿದ್ದೀನಿ. ಅವರವ್ರು ಒಂದು ಸಮುದ್ರ ಇಟ್ಕೊಂಡ್ಬಿಟ್ಟು ಎಷ್ಟು ದೇ ಆರ್ ಮೀಟಿಂಗ್ ಮನಿ ಲೈಕ್ ಎನಿಥಿಂಗ್. ನಾವು ಇಂಥ ಒಂದು ಅದ್ಭುತ ಕಾಡಲ್ಲಿ ಇಟ್ಕೊಂಡ್ಬಿಟ್ಟು ಜನಗಳಿಗೆ ಯಾಕೆ ಸೆಳೀತಾ ಇಲ್ಲ ಅನ್ನೋದೇ ನನಗೊಂದು ಕ್ವಶನ್ ಮಾರ್ಕು. ಆಮೇಲೆ ಟೂರಿಸಮಿಗೆ ನಾವು ಜಾಸ್ತಿ ಒತ್ತು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ನಗರ ಜಿಲ್ಲೆಗೆ ಯಾರೇ ಬಂದ್ರೂ ನಾವು 3 ಬೆಟ್ಟಗಳು ಬಿಟ್ಟರೆ ಎಮ್ಮೆ ಹಿಲ್ಸು, ಬಿಹಾರ್ ಹಿಲ್ಸು ಆ್ಯಂಡ್ ಹಿಮಾವತ್ ಗೋಪಾಲಸ್ವಾಮಿ ಬೆಟ್ಟ, ಅದು 3ನ್ನ ಬಿಟ್ಟರೆ ಬೇರೆ ಏನನ್ನೂ ನಾವು ಆಕರ್ಷಣೀಯ ಸ್ಥಳ ಅಂತ ಹೇಳ್ಬಿಟ್ಟು ಅಂದ್ಕೊಂಡೇ ಇಲ್ಲ. ನನಗೆ ಇಲ್ಲಿ ಟಿಬೇಟಿಯನ್ ಕಾಲೋನಿ ಇದೆ ಅಂತೇಳಿ ಗೊತ್ತಾಗಿತ್ತು ನಾನು ಇಲ್ಲಿ ಬಂದ ಮೇಲೆ. ಸೊ ಅದನ್ನು ಯಾಕೆ ಈಗ ಕುಶಾಲನಗರ, ಕೊಡಗಲ್ಲಿ ಜನ ಹೇಗೆ ಯಾಕೆ ಹೋಗ್ತಾರೆ ಅಂತ ಹೇಳಿದ್ರೆ ಕುಶಾಲನಗರ ಇದೆ ನೋಡೋದಕ್ಕೆ. ಕುಶಾಲನಗರ ನಾನು ಪರ್ಸನಲಿ ನೋಡಿದ್ದೀನಿ, ಎಷ್ಟು ಅದ್ಭುತವಾಗಿ ಡೆವಲಪ್ ಮಾಡಿದ್ದಾರೆ. ಅದೇ ಥರದಲ್ಲಿ ನಾವು ಟಿಬೇಟಿಯನ್ ಕಾಲೋನಿನೂ ಡೆವಲಪ್ ಮಾಡಿ ಜನಗಳಿಗೆ ಆಕರ್ಷಣೆ ಮಾಡಿದ್ವಿ. ನಮ್ಮ ಯೂತ್ಸ್ ಏನಿದ್ದಾರೆ ಅವರಿಗೆ ನಾವು ಎಂಪ್ಲಾಯ್ಮೆಂಟ್ ಕೊಡೋದಕ್ಕೆ ತುಂಬ ಒತ್ತು ಕೊಡ್ಬೋದು ಅಂತ ಹೇಳ್ಬಿಟ್ಟು ಅಂದ್ಕೊಳ್ತೀವಿ. ಆಮೇಲೆ ಅದೇ ಥರದಲ್ಲಿ ನಗರದಲ್ಲಿ ನಾವು ಸುವರ್ಣಮುಖಿದು ನಾವು ಅಂದರೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ಏನು ಸ್ಪೋರ್ಟ್ಸ್ ಮಾಡಿದ್ವಿ, ವಾಟರ್ ಸ್ಪೋರ್ಟ್ಸ್ ಮಾಡಿದ್ವಿ, ಅದಕ್ಕೆ ಅದ್ಭುತ ಇದೇನು ಪ್ರತಿಕ್ರಿಯೆ ಬಂದಿತ್ತು. ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಮಾತಾಡಿದೆ ಮತ್ತು ನಮ್ಮ ಲೋಕಲ್ MLS ಅವರಿಗೂ ಮಾತಾಡಿದೆ. ಯಾಕೆ ನಾವು ವೀಕೆಂಡ್ಸಲ್ಲಿ ಸ್ಟಾರ್ಟ್ ಮಾಡಬಾರ್ದು ಇದನ್ನು ಅಂತ ಹೇಳಿದ್ರೆ ನಮ್ಮ ಯೂತ್ಸಿಗೆ ಸ್ವಲ್ಪ ಏನಂತ ಹೇಳಿದ್ರೆ ಎಂಟರ್ಟೈನ್ಮೆಂಟ್ ಇರಲಿ. ಆಮೇಲೆ ನಾನು ನಗರದಲ್ಲಿ ತಿರುಗಾಡಿದಾಗ ಎಲ್ಲೂ ಒಂದು ಸುಸಜ್ಜಿತವಾದ ಪಾರ್ಕ್ ಇಲ್ಲ. ತಾವೆಲ್ಲರೂ ಇದಕ್ಕೆ ನನಗೆ ತಾವೆಲ್ಲ ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೆ, ಅದ್ರ ಬಗ್ಗೆ ಹೇಳಿಲ್ಲ. ಬಟ್ ತಾವು ಏನು ನಾನು ನಿಮ್ಮ ಮಾಧ್ಯಮನ ದಿನ ಬೆಳಗ್ಗೆ ಎದ್ದರೆ ನನಗೆ ಅರ್ಧ ಮುಕ್ಕಾಲು ಗಂಟೆ ನಿಮ್ಮ ಎಲ್ಲ ಪತ್ರಿಕೆಗಳನ್ನು ಓದ್ತೀನಿ. ತಾವೇನಾದರೂ ಒಂದು ಸೈಟೇಷನ್ ಕೊಟ್ಟಿದ್ರೆ ಅದನ್ನು ನಾನು ಅಂದರೆ ಇಮಿಡಿಯೇಟ್ ಅವತ್ತೇ ನಾನು ಹೋಗಿ ಬರ್ತೀನಿ. ನಮ್ಮ ಇವರಿಗೆಲ್ಲ ಗೊತ್ತುಂಟು, ಇಂಥ ವಾರ್ಡಿಗೆ ಹೋಗೋಣ ಇಮಿಡಿಯೇಟು ಹೇಳಿ ಅಂತ ಹೇಳ್ಬಿಟ್ಟು ಹೋಗಿ ನೀವು 13ನೇ ವಾರ್ಡ್ ಇರ್ಬೋದು, 1ನೇ ವಾರ್ಡ್ ಇರ್ಬೋದು, ನಾನೀಗ ಆಲ್ಮೋಸ್ಟ್ ಎಷ್ಟು ವಾರ್ಡ್ ವಿಸಿಟ್ ಮಾಡಿದ್ದೀನೋ ಬಿಕಾಸ್ ಆಫ್ ಯು ಆಲ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ನಾವು ಒಂದು ಏನಂತ ಹೇಳಿದ್ರೆ ನನಗೆ ಇನ್ಡೆಪ್ತ್ ನಮಗೆ ಅಧಿಕಾರಿಗಳು ಹೇಳೋದಿಲ್ಲ ಎಲ್ಲೆಲ್ಲಿ ತೊಂದರೆ ಇದೆ ಅಂತೇಳಿ. ಮತ್ತು ಜನಗಳನ್ನು ಕೆಲವು ಬಾರಿ ಹೇಳ್ತಾರೆ, ಕೆಲವು ಬಾರಿ ಹೇಳೋದಿಲ್ಲ. ನೀವೇನು ಅಂತೇಳಿ ಇಡೀ ದಿನ ಫೀಲ್ಡಲ್ಲಿ ನಮ್ಮ ಥರನೇ ಅಧಿಕಾರಿಗಳ ಥರನೇ ತಾವು ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇರ್ತೀರ. ನಿಮ್ಮ ಒಂದು ಇದರಿಂದನೇ ನನಗೂ ಹೊರಗಡೆ ಫೀಲ್ಡಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಸೊ ನಾನು ಅದನ್ನು ಬಗೆಹರಿಸೋದಕ್ಕೆ ನನ್ನ ಒಂದು ಅಂತ ಎಫರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಅದೇ ಥರದಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆಗೆ ಇನ್ನೊಂದೇನು ಅಂತ ಹೇಳಿದರೆ ಇದು ಎನಿಮಲ್ ಕಾನ್ಫ್ಲಿಕ್ಟ್ ಆಗ್ತಾ ಇರೋದ್ರ ಬಗ್ಗೆ ಸಾಕಷ್ಟು ಸಂಘರ್ಷದ ಬಗ್ಗೆ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಮ್ಮ CCF ಇರ್ಬೋದು, DCF ಇರ್ಬೋದು, ಇದನ್ನು ಯಾವ ರೀತಿ ಬಗೆಹರಿಸಬೇಕು ಅಂತ ಹೇಳಿಬಿಟ್ಟು ಈಗ 1-2 ಸಾರಿ ಮೀಟಿಂಗ್ ಮಾಡಿದ್ದೀನಿ. ತಮ್ಮಗಳದ್ದು ಏನಾದರೂ ಸಲಹೆಗಳಿದ್ದರೆ ತಾವು ಖಂಡಿತ ಹೇಳ್ಬೋದು ಅಂತ ಹೇಳ್ಬಿಟ್ಟು ನಾನು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಥರದಲ್ಲಿ ಈಗ ಏನು ನಾವು ಕುಡಿಯೋ ನೀರಿನ ಸಮಸ್ಯೆ ಅಂತೂ ತುಂಬ ಜನತ್ವಾಗಿದೆ ಈಗ ನಗರ ಜಿಲ್ಲೆಯಲ್ಲಿ.
ಅದಕ್ಕೆ ಈಗ ಸಾಕಷ್ಟು ನಾವು ಕರೆಕ್ಟ್ ಅರ್ಬನ್ ವಾಟರ್ ಸಪ್ಲೈ ಅವರಿಗೆ ಹೇಳಿದ್ದೀವಿ, ಮಾರ್ಚ್ ಒಳಗಡೆ ಪೈಪ್ಲೈನ್ಸ್ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಶುರು ಮಾಡಿಸ್ತೀವಿ ಮೇಡಮ್ ಅಂತ ಹೇಳಿದ್ದಾರೆ. ಡ್ರೈನೇಜ್ ಪ್ರಾಬ್ಲಮ್ಮು ತುಂಬ ಇದೆ. ಆ ನಿಟ್ಟಿನಲ್ಲಿ ನಾವು ಕ್ರಮ ತಗೊಳ್ಳೋದಕ್ಕೆ ಶ್ರಮಿಸ್ತೀನಿ. ಮತ್ತು ನಮ್ಮ ಲೋಕಲ್ MLAs ಇರ್ಬೋದು, MP ಇರ್ಬೋದು, ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇರ್ಬೋದು, ಅವರೆಲ್ಲರದ್ದು ಸಪೋರ್ಟ್ಸ್ ತೊಗೊಂಡ್ಬಿಟ್ಟು ನಾವೊಂದು ಜಿಲ್ಲೆನ ಒಂದು ಏನಂತ ಹೇಳಿ ಅಭಿವೃದ್ಧಿ ಅನ್ನೋಕ್ಕಿಂತಲೂ ಏನು ಹಿಂದುಳಿದ ಜಿಲ್ಲೆ ಅಂತ ಹೇಳ್ತಾರಲ್ಲ, ಆ ಒಂದು ಟ್ಯಾಗನ್ನು ತೆಗಿಬೇಕು ಅನ್ನೋದು ನನ್ನ ಒಂದು ಆಸೆ. ಏನಂತ ಹೇಳಿದರೆ ಈಗ ಪ್ರತಿ ಒಂದರಲ್ಲೂ ನಾವು ತಪ್ಪು ನುಡ್ತಾ ಹೋಗ್ಬಾರ್ದು. ಇರೋದ್ರಲ್ಲೇ ನಾವು ಏನು ಅಂತ ರಿನ್ಯೂವಬಲ್ ರಿಸೋರ್ಸಸ್ ಹೇಗೆ ಮಾಡ್ಬೋದು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಮತ್ತು ನಾನು ಮೊನ್ನೆ ತುಳಸಿಕೆರೆಗೆ ಹೋದಾಗ ಅದು ಹೇಳ್ತಾ ಇದ್ರು, 10th ಆದ ತಕ್ಷಣ ಮಕ್ಕಳೆಲ್ಲರೂ JCB ಅಲ್ಲಿ ಒಂದು ಬೈಕ್ ನಿಂತಿತ್ತು, ಬೈಕ್ ಮೇಲೆ JCB ಬಾಯ್ಸ್ ಅಂತ ಹೇಳಿದ್ರು. ನಾನು ಯಾಕೆ ಬೈಕ್ ಮೇಲೆ JCB ಬಾಯ್ಸ್ ಅಂತ ಬರ್ತಾರೆ ಅಂತ ಕೇಳಿ, ಅವಾಗ ಅಲ್ಲಿ ಊರಿನವ್ರು ಹೇಳಿದ್ರು ಏನಂತೇಳಿ, ಮೇಡಮ್ ಈಗ 10th ಆದಮೇಲೆ ಮುಂದೆ ಹೋಗೋದಕ್ಕೆ ಅವರಿಗೆ ಅವಕಾಶ ಇಲ್ಲ, ಹಾಗಾಗಿ ಎಲ್ಲರೂ ಇಲ್ಲಿ JCB ತೊಗೊಂಡ್ಬಿಟ್ಟು ಡ್ರೈವಿಂಗ್ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ಅದನ್ನು ನನಗೆ ಅವಾಗ ಅನ್ನಿಸ್ತು, ಇಟ್ಸ್ ಟೂ ಬ್ಯಾಡ್. ಮಕ್ಕಳಿಗೆ ಅವರೆಲ್ಲ ಅಲ್ಲಿ ಹೋಗಿ ನೋಡಿದಾಗ ಅವ್ರಿಗೆ ನಾನು ಅಂತ ಹೇಳಿದ್ರೆ ಅವರು ಮೇಡಮ್ ಮಾಡ್ತೀನಿ, ಆಮೇಲೆ ACS ಗೌರವ ಪ್ರಸನ್ನು ಮಾತಾಡಿದ್ರು. ಆಮೇಲೆ ಸರ್ ನನಗೆ ಹೇಳಿದ್ರೆ ಇಟ್ ಇಸ್ ಗುಡ್ ದಟ್ ಯು ಸ್ಪೋಕನ್ ಟು ಮೀ ಅಂತ ಹೇಳ್ಬಿಟ್ಟು. ಸರ್ ಗೌರವ ಪ್ರಸನ್ನ ಅಗ್ರಿಕಲ್ಚರ್ಗೆ ಸಮಸ್ಯೆ ಇತ್ತು, ಖಂಡಿತ ಕಂಪ್ಲೀಟ್ ಸಾಲ್ವ್ ಆಗ್ತದೆ ಅಂತ ಅನ್ಕೊಳ್ತೀನಿ. ಆಮೇಲೆ ನಮ್ಮ UC